ನೇರವಾಗಿ ವಿಷಯಕ್ಕೆ ಬರೋಣ. ಇಂದಿನ ನಮ್ಮ ಈ ವಿಶ್ಲೇಷಣೆಯ ಪ್ರಮುಖ ವಿಷಯ ಸಾವಯವ ರಕ್ಷಣೆ ಮತ್ತು ಕೀಟ ನಿಯಂತ್ರಣ. ಕೃಷಿ ಎಂದಾಗ ಪ್ರತಿದಿನ ಎದುರಾಗುವ ಅತಿ ದೊಡ್ಡ ಸವಾಲೆಂದ್ರೆ ಕೀಟಗಳ ಕಾಟ, ಹೌದಲ್ವಾ? ಆದರೆ ಒಂದು ಹನಿ ವಿಷಕಾರಿ ರಾಸಾಯನಿಕವನ್ನು ಬಳಸದೆ ಕೇವಲ ನೈಸರ್ಗಿಕ ವಿಧಾನಗಳಿಂದ ಬೆಳೆಗಳನ್ನ ಹೇಗೆ ರಕ್ಷಿಸಬಹುದು ಎಂಬುದರ ಬಗ್ಗೆ ಮೂಲ ಮಾಹಿತಿಗಳು ಅದ್ಭುತವಾದ ಒಳನೋಟಗಳನ್ನು ನೀಡುತ್ತಿವೆ. ಸ್ಟಿಕಿ ಟ್ರ್ಯಾಪ್ಗಳು ಮತ್ತು ಆಕರ್ಷಕ ಗಿಡಗಳನ್ನು ಬಳಸುವಂತಹ ರಾಸಾಯನಿಕ ಮುಕ್ತ ಪದ್ಧತಿಗಳು ಇಂದು ಎಷ್ಟು ಪರಿಣಾಮಕಾರಿಯಾಗಿವೆ ಎಂಬುದನ್ನು ನಾವೀಗ ನೋಡಲಿದ್ದೇವೆ. ಮೊದಲನೇ ಹಂತದಲ್ಲಿ ಕೀಟಗಳ ದಾಳಿ ಶುರುವಾಗುತ್ತದೆ, ನಂತರ ಎಲೆಗಳು ಹಾಳಾಗುತ್ತವೆ ಮತ್ತು ಕೊನೆಗೆ ಬೆಳೆಯೇ ನಾಶವಾಗುವ ಹಂತಕ್ಕೆ ತಲುಪುತ್ತದೆ. ಈ ಪರಿಸ್ಥಿತಿಯನ್ನು ಒಮ್ಮೆ ಊಹಿಸಿಕೊಳ್ಳಿ. ಇದು ಕೇವಲ ಕೀಟಗಳ ದಾಳಿಯಲ್ಲ, ಇದು ನೇರವಾಗಿ ಆರ್ಥಿಕತೆಯ ಮೇಲಿನ ಏಟು. ಒಂದು ಸಣ್ಣ ಕೀಟದ ಕಾಟ ಶುರುವಾದ್ರೆ ಸಾಕು, ನೋಡ್ತಿದ್ದಂತೆಯೇ ಇಡೀ ಬೆಳೆ ಕಣ್ಮರೆಯಾಗುವ ಭೀತಿ ಎದುರಾಗುತ್ತದೆ. ತಿಂಗಳುಗಟ್ಟಲೆ ಸುರಿಸಿದ ಬೆವರು ಕೇವಲ ಕೆಲವೇ ದಿನಗಳಲ್ಲಿ ಮಣ್ಣು ಪಾಲಾಗುವ ಆತಂಕಕಾರಿ ಸನ್ನಿವೇಶ ಇದು. ರಾಸಾಯನಿಕ ಬಳಸದೇ ಇದಕ್ಕೆ ಪರಿಹಾರ ಇದೆಯಾ? ಬೆಳೆ ನಾಶವಾಗುವ ಹಂತದಲ್ಲಿದ್ದಾಗ ತಕ್ಷಣಕ್ಕೆ ಯಾವುದಾದ್ರೂ ರಾಸಾಯನಿಕ ಸಿಂಪಡಿಸುವುದು ಸುಲಭ ಎನಿಸಬಹುದು. ಆದರೆ ನಿಜಕ್ಕೂ ನೈಸರ್ಗಿಕವಾಗಿ ಈ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವೇ? ಲಭ್ಯವಿರುವ ದತ್ತಾಂಶಗಳು ಖಂಡಿತ ಸಾಧ್ಯವಿದೆ ಎಂದು ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತಿವೆ. ಆ ಅಚ್ಚರಿಯ ರಾಸಾಯನಿಕ ಮುಕ್ತ ಪರಿಹಾರಗಳು ಯಾವುವು ಅಂತ ಈಗ ತಿಳಿಯೋಣ. ಮೊದಲ ವಿಧಾನ ಹಳದಿ ಸ್ಟಿಕ್ಕಿ ಟ್ರ್ಯಾಪ್ಗಳು. ಇದರ ಸರಳತೆ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯವಾಗುತ್ತದೆ. ಹೊಲದಲ್ಲಿ ಹಳದಿ ಬಣ್ಣದ ಅಂಟು ಬಲೆಗಳನ್ನು ಅಳವಡಿಸುವುದು ಇದರ ಮುಖ್ಯ ಉದ್ದೇಶ. ಈ ಪ್ರಖರವಾದ ಹಳದಿ ಬಣ್ಣ ಕೀಟಗಳನ್ನು ಅಕ್ಷರಶಃ ಕಾಂತದಂತೆ ಸೆಳೆಯುತ್ತದೆ. ಭೂಮಿಗೆ ವಿಷ ಉಣಿಸುವ ಬದಲು ಕೀಟಗಳ ನೈಸರ್ಗಿಕ ಆಕರ್ಷಣೆಯನ್ನೇ ಬಂಡವಾಳವಾಗಿ ಬಳಸಿಕೊಂಡು ಆ ಕೀಟಗಳನ್ನು ಅಂಟಿಗೆ ಸಿಲುಕಿಸುವ ಈ ತಂತ್ರ ನಿಜಕ್ಕೂ ಒಂದು ಅದ್ಭುತವಾದ ಉಪಾಯ. ಆಕರ್ಷಕ ಬೆಳೆಗಳು ಅಥವಾ ಟ್ರ್ಯಾಪ್ ಕ್ರಾಪ್ಸ್. ಕೀಟಗಳನ್ನು ಮುಖ್ಯ ಬೆಳೆಯಿಂದ ದೂರ ಸೆಳೆಯಲು ಬಳಸುವ ಈ ನಿರ್ದಿಷ್ಟ ಗಿಡಗಳು ಒಂದು ರೀತಿಯ ಜೈವಿಕ ಕವಚವಾಗಿ ಕೆಲಸ ಮಾಡುತ್ತವೆ. ಇಲ್ಲಿನ ಅತಿ ರೋಚಕವಾದ ವಿಷಯವೆಂದರೆ ಪ್ರಕೃತಿಯನ್ನೇ ಒಂದು ರಕ್ಷಣಾ ಅಸ್ತ್ರವಾಗಿ ಬಳಸುವುದು. ಇದು ಹೇಗಿದೆ ಅಂದರೆ ಮುಖ್ಯ ಬೆಳೆಗೆ ಖುದ್ದಾಗಿ ಬಾಡಿಗಾರ್ಡ್ಸ್ ನೇಮಿಸಿದ ಹಾಗೆ. ಈ ಗಿಡಗಳ ಏಕೈಕ ಗುರಿ ಕೀಟಗಳನ್ನು ತಮ್ಮತ್ತ ಆಕರ್ಷಿಸಿ ಮುಖ್ಯ ಬೆಳೆಯನ್ನು ಸಂಪೂರ್ಣವಾಗಿ ಸುರಕ್ಷಿತವಾಗಿಡುವುದು. ಆ ರಕ್ಷಕ ಗಿಡಗಳು ಯಾವುವು ಅಂದ್ರೆ ಚೆಂಡು ಹೂವು, ಅರಳಿ ಅಂದ್ರೆ ಕ್ಯಾಸ್ಟರ್ ಮತ್ತು ಎಳ್ಳು. ಮೂಲ ಮಾಹಿತಿಯ ಪ್ರಕಾರ ಈ ಮೂರು ಗಿಡಗಳು ಕೀಟಗಳನ್ನು ಆಕರ್ಷಿಸುವಲ್ಲಿ ಎತ್ತಿದ ಕೈ. ಹೊಲದ ಸುತ್ತಮುತ್ತ ಈ ಗಿಡಗಳನ್ನು ಬೆಳೆಸಿದ್ರೆ ಸಾಕು, ಕೀಟಗಳು ನೇರವಾಗಿ ಇವುಗಳ ಕಡೆಗೆ ಆಕರ್ಷಿತವಾಗುತ್ತವೆ. ಒಂದು ರೀತಿಯಲ್ಲಿ ತಮ್ಮನ್ನು ತಾವು ಬಲಿ ಕೊಡುವ ಮೂಲಕ ಈ ರಕ್ಷಕ ಗಿಡಗಳು ಇಡೀ ಹೊಲವನ್ನು ಕಾಪಾಡುತ್ತವೆ. ಎಂತಹ ಅದ್ಭುತವಾದ ನೈಸರ್ಗಿಕ ತಂತ್ರಜ್ಞಾನ ಅಲ್ವಾ? ಎಡಭಾಗದಲ್ಲಿ ಕೀಟಗಳ ಕಾಟದಿಂದ ಹಾಳಾದ ಎಲೆಗಳನ್ನು ನೋಡಬಹುದು ಮತ್ತು ಬಲಭಾಗದಲ್ಲಿ ಆರೋಗ್ಯಕರ ಬೆಳೆ ಹಾಗೂ ಹೆಚ್ಚಾದ ಉತ್ಪಾದನೆಯನ್ನು ಗಮನಿಸಬಹುದು. ಕೇವಲ ಹಳದಿ ಸ್ಟಿಕಿ ಟ್ರ್ಯಾಪ್ಗಳು ಹಾಗೂ ಚೆಂಡು ಹೂವಿನಂತಹ ರಕ್ಷಕ ಗಿಡಗಳನ್ನು ಬಳಸಿದ ನಂತರದ ಬದಲಾವಣೆ ಇದು. ಇದರಿಂದ ಕೇವಲ ಬೆಳೆ ಉಳಿಯುವುದು ಮಾತ್ರವಲ್ಲ, ಇಳುವರಿ ಕೂಡ ಗಣನೀಯವಾಗಿ ಹೆಚ್ಚಾಗುತ್ತದೆ. ಒಂದು ಹನಿ ರಾಸಾಯನಿಕವಿಲ್ಲದೆ ಇಷ್ಟೊಂದು ಉತ್ತಮವಾದ ಫಸಲು ಪಡೆಯುವುದು ನಿಜಕ್ಕೂ ಸಾಧ್ಯ ಎಂಬುದನ್ನು ಇದು ನಿರೂಪಿಸುತ್ತದೆ. ನೈಸರ್ಗಿಕ ವಿಧಾನ, ಉತ್ತಮ ಫಲ. ಇದು ಈ ಇಡೀ ವಿಶ್ಲೇಷಣೆಯ ಪ್ರಬಲ ಸಾರಾಂಶ. ರಾಸಾಯನಿಕಗಳಿಲ್ಲದೆ ಕೃಷಿ ಅಸಾಧ್ಯ ಎಂಬ ತಪ್ಪು ಕಲ್ಪನೆಯನ್ನು ಈ ಸರಳ ವಿಧಾನಗಳು ಸಂಪೂರ್ಣವಾಗಿ ಸುಳ್ಳು ಮಾಡುತ್ತವೆ. ಕೇವಲ ಕೆಲವು ಅಂಟು ಬೆಲೆಗಳು ಮತ್ತು ಚೆಂಡು ಹೂವಿನ ಗಿಡಗಳು ಲೀಟರ್ಗಟ್ಟಲೆ ವಿಷಕಾರಿ ಕೀಟನಾಶಕಗಳಿಗಿಂತ ಉತ್ತಮ ಫಲಿತಾಂಶ ನೀಡಬಲ್ಲವು ಎಂದಾದರೆ ಆಧುನಿಕ ಕೃಷಿಯ ಭವಿಷ್ಯವು ಮತ್ತೆ ಪ್ರಕೃತಿ ಎತ್ತಲೇ ಮರಳುವ ಸಮಯ ಬಂದಿದೆ ಎನಿಸುತ್ತಿಲ್ಲವೇ?